ಹಾಯ್ ಗೈಸ್, ಇವಾಗ ನಾನು ತೆಂಗಿನ ಮರ ಇಲ್ಬಿಟ್ಟು ಬರ್ತಾ ಇದ್ದೀನಿ. ಇವಾಗ ಆ ತೆಂಗಿನ ಮರ ಹೇಗೆ ಹತ್ತೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತೆಂಗಿನ ಮರ ಹತ್ತೋದೇನು ಅಷ್ಟೊಂದು ಕಷ್ಟ ಇರಲ್ಲ ಗೈಸ್, ಆದರೆ ತೆಂಗಿನ ಮರ ಕಷ್ಟಪಟ್ಟು ಹತ್ತಬೇಕು. ಇವಾಗ ಅದನ್ನೇ ಹೇಗೆ ಸುಲಭವಾಗಿ ನಾವು ಹತ್ತೋದಂತ ಈಸಿಯಾಗಿ ಮತ್ತು ಸೇಫಾಗಿ ಯಾವ ಥರ ಹತ್ತೋ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಾವು ತೆಂಗಿನ ಮರ ಹತ್ತೋಕ್ಕೆ ನಮ್ಗೆ ಈಸಿಯಾಗಿ ಫಸ್ಟ್ ನಮಗೆ ಇಕ್ವಿಪ್ಮೆಂಟ್ ಬೇಕಾಗಿರೋದು ಬಂದ್ಬಿಟ್ಟು ಇದೆ ಗೈಸ್. ಇದನ್ನ ಕಾಲ್ಗೆ ಹಾಕೊಳ್ಳೋ ಹಗ್ಗ ಅಂತ ಕರೀತಾರೆ. ಇದನ್ನ ಹೇಗೆ ತಯಾರು ಮಾಡೋದಂತ ನಾನು ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ನನ್ನ ಚಾನಲ್ ಚೆಕ್ ಮಾಡಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್, ಯಾವ ಥರ ತೆಂಗಿನ ಮರ ಹತ್ತೋದಂತ. ಗೈಸ್, ಇವಾಗ ಎಳ್ನೀರು ಮರ ಕಾಣಿಸ್ತೈತೆ ಅಲ್ಲ, ಇವಾಗ ಎಳ್ನೀರು ಮರನ ಈ ಮರನ ಯಾವ ಥರ ಹತ್ತಿದ್ದೀವಿ ಅಂತ ನೋಡಿ ಗೈಸ್. ಸುಲಭ ಗೈಸ್ ಹತ್ತೋದು, ಬಟ್ ಸ್ವಲ್ಪ ಕಷ್ಟ ಬೀಳ್ಬೇಕು ಅಷ್ಟೇ ಮರ ಹತ್ತಕ್ಕ. ಅದ್ರಕ್ಕೆ ಮುಂಚೆ ನಮ್ಗೆ ಮರ ಹತ್ತಕ್ಕೆ ಬಂದ್ಬಿಟ್ಟು ಈ ಥರ ಕಾಲ್ಗೆ ಹಾಕೊಳ್ಳೋ ಬಂದೇ ಆಗಬೇಕು ಕಂಪಲ್ಸರಿ, ಇಲ್ಲಾಂದ್ರೆ ಹಂಗೆ ಹತ್ತಕ್ಕೆ ಕಷ್ಟ ಆಗುತ್ತೆ. ಇದೇನಂದರೆ ಇದಿದ್ರೆ ಸ್ವಲ್ಪ ಸೇಫ್ಟಿ ಸಿಗುತ್ತೆ ಮತ್ತು ಈಸಿಯಾಗಿ ಹತ್ಬೋದು. ಮರ ಹತ್ತುವಾಗ ಕಾಲಾಗ ಗ್ರಿಪ್ ಸಿಗುತ್ತೆ, ಈಸಿಯಾಗಿ ಮರ ಮೇಲಕ್ಕೆ ಹೋಗ್ಬೋದು. ಇವಾಗ ಹತ್ತೀನಿ ನೋಡಿ ಗೈಸ್. ಫಸ್ಟ್ ಇದನ್ನು ಕಾಲ್ಗೆ ಹಾಕೊಳ್ಳೋ ಹಗ್ಗ ಬಂದ್ಬಿಟ್ಟು ಕಾಲ್ಗೆ ಹಾಕೊಬೇಕು. ಅಷ್ಟು ಹಿಂಗೆ ಹಾಕ್ಕೊಂಡು ಎರಡು ಕೈನ ಹಿಂಗೆ ಮರಗೆ ಈ ಥರ ಅಂದ್ಬಿಟ್ಟು ಈ ಥರ ಮೇಲ್ಕೆ ಹತ್ತಿ ಗೈಸ್. ಮೇಲ್ಕೆ ಹತ್ತ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ರಲ್ಲ ಗೈಸ್, ಇದು ಕಾಲ್ಗೆ ಹಗ್ಗ ಬಂದ್ಬಿಟ್ಟು ಫುಲ್ಲು ಟೈಟಾಗಿ ಇಕ್ಕೊಳ್ಬೇಕು ಗೈಸ್. ಈ ಕಡೆ ಕಾಲು ಈ ಕಡೆ ಫುಲ್ಲು ಹಿಂಗೆ ಪ್ರೆಷರ್ ಬಿಡಬೇಕು ಅದ್ರ ಮೇಲೇ, ಮರದ ಮೇಲೇ. ಅವಾಗ ಟೈಟಾಗಿ ಹಿಂಗೆ ಟೈಟ್ ಮಾಡ್ಕೊಂಡು ಹಗ್ಗ ಬಂದ್ಬಿಟ್ಟು ಅವಾಗ ಜಾರ್ದಿರ ಹಂಗೆ ಗ್ರಿಪ್ ಸಿಗ್ತೈತೆ ಗೈಸ್. ಅವಾಗ ಬಂದ್ಬಿಟ್ಟು ಮರ ನಾವು ಈಸಿಯಾಗಿ ಮೇಲಕ್ಕೆ ಹತ್ಬೋದು ಗೈಸ್. ಹಿಂಗೆ ಹತ್ತಿ ಗೈಸ್, ಹಂಗೆ ಇಳಿಯೋದು ಹಂಗೆ ಗೈಸ್. ಈ ಥರ ಕೆಳಗಡೆ ಎಳಿಬೋದು. ಏನಂದರೆ ಈ ಥರ ಎಲ್ಲ ಕಾಲಾಗೆ ಇರುತ್ತೆ ಗೈಸ್, ಫುಲ್ಲು ಟೈಟಾಗಿ. ನೋಡಿ, ನಾನು ಒಂದು ಕೈ ಇಕ್ಕೊಂಡ್ರೆ ಹಂಗೆ ಜಾರ್ದಿರ ಹಂಗೆ ಕೆಳಗಡೆ ಜಾರ್ದಿರ ಹಂಗೆ ಇದ್ದೀನಿ. ಏನಂದರೆ ಎಲ್ಲ ಬಂದ್ಬಿಟ್ಟು ಇದ್ರಾಗೆ ಇರುತ್ತೆ ಗೈಸ್, ನಮ್ಮ ಕಾಲಾಗೆ ಇರುತ್ತೆ ಕೆಲಸ ಬಂದ್ಬಿಟ್ಟು ಮರ ಹತ್ತೋವಾಗ. ಅದಕ್ಕೋಸ್ಕರ ಬಂದ್ಬಿಟ್ಟು ಕಾಲಿಗೆ ಹಾಕೊಳ್ಳೋ ಹಗ್ಗ ಬಂದ್ಬಿಟ್ಟು ಕಂಪಲ್ಸರಿ ಇರ್ಬೇಕು ಗೈಸ್. ಹಂಗೆ ಇಳಿಯೋದು ಕೂಡ ಹಂಗೆ ಇಳಿಬೋದು ಗೈಸ್. ಇವಾಗ ಇದು ಯೂಸ್ ಮಾಡ್ಕೊಂಡು ಕಾಲಿಗೆ ಹಾಕ್ಕೊಂಡು ಮರ ಹತ್ತಿದ್ದೀವಿ. ಇವಾಗ ಇದ್ರನ್ನ ಯೂಸ್ ಮಾಡ್ಕೊಂಡು ಕೈಯಾಗಿ ತೋರಿಸ್ತೀನಿ ಕೆಳಗಡೆ ಯಾವ ಥರ ಮರ ಹತ್ತೋದಂತ ಕಾಲ್ಗೆ ಹಾಕ್ಕೊಂಡು. ಇವಾಗ ಇದು ಎರಡು ಕೈನ ಕಾಲಂತ ಅಂದ್ಕೊಳ್ಳಿ. ಇವಾಗ ಇದನ್ನ ಬಂದ್ಬಿಟ್ಟು ಕಾಲ್ಗೆ ಹಾಕ್ಕೊಂಡು ಹಿಂಗೆ ಮರಕ್ಕೆ ಹತ್ತೀವಿ. ಮರಕ್ಕೆ ಹತ್ತಾಗ ಬಂದ್ಬಿಟ್ಟು ಎರಡು ಕಾಲಿಂದನೂ ಫುಲ್ ಹಿಂಗೆ ಟೈಟ್ ಮಾಡಬೇಕು. ಈ ಕಡೆ ಕಾಲು ಈ ಕಡೆ ಕಾಲು ಟೈಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಫುಲ್ಲು ಟೈಟ್ ಆಗುತ್ತೆ, ಇದು ಹಿಂಗೆ ಫುಲ್ಲು ಟೈಟ್ ಆಗುತ್ತೆ. ಅವಾಗ ಏನಂದರೆ ಇದು ಹಗ್ಗ ಬಂದ್ಬಿಟ್ಟು ಹಿಂಗೆ ಕೆಳಗಡೆ ಹೋಗಲ್ಲ, ಫುಲ್ಲು ಟೈಟಾಗಿ ಹಂಗೆ ಕುತ್ಕೊತೈತೆ. ಅವಾಗ ಏನಂದರೆ ಸೇಫಾಗಿರುತ್ತೆ ನಾವು ಮರ ಹತ್ತಕ್ಕೆ. ಆ ಥರ ಟೈಟ್ ಮಾಡ್ಕೊಂಡು ಹಿಂಗೆ ಮೇಲಕ್ಕೆ ಹೋಗೋದು, ಹಂಗೆ ಟೈಟ್ ಮಾಡ್ಕೊಂಡು ಹಂಗೆ ಕೆಳಗಡೆ ಇಳಿಯೋದು. ಅದೇ ನಮ್ಗೆ ಸೇಫಾಗಿರುತ್ತೆ. ಏನಂದರೆ ಪ್ರಾಕ್ಟೀಸ್ ಬೇಕು. ಇವಾಗ ಪ್ರಾಕ್ಟೀಸ್ ಇದ್ದೇ ಸಾಕು, ಈಸಿಯಾಗಿ ಮರ ಹತ್ಬೋದು. ಇದನ್ನ ಏನಂದರೆ ಒಬ್ಬೊಬ್ಬರು ಇದು ಯೂಸ್ ಮಾಡ್ಕೊಂಡಿರ ಹಂಗೆ ಮರ ಹತ್ತಾರೆ, ಆದರೆ ಫುಲ್ಲು ಹತ್ತೋರು ಮಾತ್ರ ಹತ್ತಿ ಗೈಸ್. ಯಾರ್ಯಾರಿಗೆ ಹತ್ತಕ್ಕೆ ಬರೋಲ್ಲ ಇದನ್ನ ಯೂಸ್ ಮಾಡ್ಕೊಂಡು ಹತ್ತಿ, ಅದು ಈಸಿಯಾಗಿರುತ್ತೆ ಮರ ಹತ್ತೋವಾಗ. ಅವಾಗ ಮತ್ತೆ ತಿರ್ಗಿ ಸೇಫಾಗೂ ಇರುತ್ತೆ. ಈ ವಿಡಿಯೋನ ಇಲ್ಲಿ ತನಕ ನೋಡಿ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ವೀಡಿಯೋಗಳು ಮಾಡ್ಬೇಕನ್ಸುತ್ತೆ ನನಗೂ ಕೂಡ.